ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪಾರ್ಟ್ 2 ಅಂದರೆ DFA ಟು ರೆಗ್ಯುಲರ್ ಎಕ್ಸ್ಪ್ರೆಷನ್ ಕನ್ವರ್ಷನಲ್ಲಿ ಪಾರ್ಟ್ 2ನ ನೋಡ್ತಾ ಇದ್ದೀವಿ. ಎರಡನೇ ಕ್ವಶನ್. ಮೊದಲನೇ ಪಾರ್ಟಲ್ಲಿ ನಾವು ಒಂದೇ ಒಂದು ಫೈನಲ್ ಸ್ಟೇಟ್ ಇದ್ದರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ಆದರೆ ಇಲ್ಲಿ ನಾವು ಮಲ್ಟಿಪಲ್ ಅಂದರೆ ಒಂದಕ್ಕಿಂತ ಜಾಸ್ತಿ, ಅಂದರೆ ಇಲ್ಲಿ ನಾವು ತಗೊಂಡಿರೋ ಎಕ್ಸಾಂಪಲಲ್ಲಿ ಎರಡು ಫೈನಲ್ ಸ್ಟೇಟ್ ಇದೆ. ಮಲ್ಟಿಪಲ್ ಫೈನಲ್ ಸ್ಟೇಟ್ಸ್ ಇದ್ದರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಸ್ಟೆಪ್ಸು ಮೊದಲನೇ ವೀಡಿಯೋದಲ್ಲಿ ಹೇಳ್ಕೊಟ್ಟಿರೋ ಥರನೇ ಇರುತ್ತೆ. ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ಈ ವಿಡಿಯೋ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಪ್ರತಿಯೊಂದಕ್ಕೂ ನಾವು ಮೊದಲಿಗೆ ಸ್ಟೇಟ್ಸ್ನ ನಾವು ಸಪ್ರೇಟಾಗಿ ಈಕ್ವೇಷನ್ ಮಾಡ್ತಾ ಹೋಗಬೇಕು. ಇನ್ಕಮಿಂಗ್, ಸೊ Q1ಗೆ ಇನ್ಕಮಿಂಗ್ ಯಾವುದು? Q1 0 ಮತ್ತು ಫೈನಲ್ ಸ್ಟೇಟ್ ಮತ್ತು ಇನಿಷಿಯಲ್ ಸ್ಟೇಟ್ ಸೇಮ್ ಇರೋದ್ರಿಂದ ಎಪ್ಸಲಾನ್. ಸೊ ಈಕ್ವೇಷನ್ 1 ಆಯಿತು. ನೆಕ್ಸ್ಟ್ Q2ಗೆ ಯಾವ್ಯಾವುದಿದೆ? Q0 1 ಪ್ಲಸ್ Q2 1, ಇದು ಈಕ್ವೇಷನ್ 2. ನೆಕ್ಸ್ಟ್ Q3ಗೆ ಯಾವ್ಯಾವುದು ಬಂದಿದೆ? Q2 0 ಪ್ಲಸ್ Q3 0 ಪ್ಲಸ್ Q3 ಇಂಟು 1. ಇನ್ಕಮಿಂಗ್ ಆ್ಯರೋಸು ಯಾವ್ಯಾವುದರಿಂದ ಬಂದಿದೆ ಅನ್ನೋದನ್ನು ಫಸ್ಟು ನಾವು ಈಕ್ವೇಷನ್ ಫಾರ್ಮೇಟಲ್ಲಿ ಬರ್ಕೊತಾ ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಫಸ್ಟು ಯಾವ್ಯಾವುದು ಫೈನಲ್ ಸ್ಟೇಟ್ ಇದೆ ಅದನ್ನು ಮಾತ್ರ ಯೂಸ್ ಮಾಡ್ಕೋಬೇಕು ಈಕ್ವೇಷನ್ನ. ಸೊ Q1 ಮತ್ತು Q2 ಎರಡೂ ಕೂಡ ಫೈನಲ್ ಸ್ಟೇಟ್ ಆಗಿರೋದ್ರಿಂದ ಫಸ್ಟು Q1ಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಕಂಡುಹಿಡಿದು ಮತ್ತು Q2ಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಕಂಡುಹಿಡಿದು ಅವೆರಡನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಅಂದರೆ ಯೂನಿಯನ್ ಮಾಡಬೇಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಫಸ್ಟ್ ಏನು ಮಾಡೋಣ ಅಂದರೆ ಫಾರ್ ಫೈನಲ್ ಸ್ಟೇಟ್ Q1. ಸೊ Q1 ಈಕ್ವೇಷನ್ ಏನಿದೆ? Q1 ಈಸ್ ಈಕ್ವಲ್ ಟು Q1 ನಾಟ್ ಪ್ಲಸ್ ಎಪ್ಸಲಾನ್. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಒಂದು ಫಾರ್ಮುಲಾ ನೋಡಿದ್ವಿ, R ಈಸ್ ಈಕ್ವಲ್ ಟು Q ಪ್ಲಸ್ RP, ವೇರ್ R ವಿಚ್ ಗಿವ್ಸ್ R ಈಸ್ ಈಕ್ವಲ್ ಟು QP ಸ್ಟಾರ್ ಅಂತ ನಾನು ನೋಡಿದ್ವಿ. ಸೊ ಈ ಈಕ್ವೇಷನ್ ಕೂಡ ಅದೇ ರೀತಿ ಇದೆ. ಇದನ್ನು ಹೇಗೆ ಬರೀಬೋದು? Q1 ಈಸ್ ಈಕ್ವಲ್ ಟು ಎಪ್ಸಲಾನ್ ಪ್ಲಸ್ Q1 ನಾಟ್. ಸೊ ಇದನ್ನು ನೋಡ್ತಾ ಹೋದರೆ ನಮಗೆ ಅದೇ ಫಾರ್ಮೇಟಲ್ಲಿ ಇದೆ. Q1ನ ನಾವು R ಅಂತ ತಗೋಬೋದು, R Q, ಮತ್ತು Q1 ಇದೆಯಲ್ಲ, Q1 ಮತ್ತು R1 ಆಗಿ ಉಳಿಯುತ್ತೆ. ಅದರಿಂದ ನಾವು R ಈಸ್ ಈಕ್ವಲ್ ಟು Q ಪ್ಲಸ್ RP ಈಸ್ ಈಕ್ವಲ್ ಟು R ಈಸ್ ಈಕ್ವಲ್ ಟು QP ಸ್ಟಾರ್ನ ನಾವು ಯೂಸ್ ಮಾಡ್ಬೋದು. ಸೊ ಇದು R. ನೆಕ್ಸ್ಟು P. ಇದನ್ನು ಹೇಗೆ ಬರಿಬೋದು ಅಂದರೆ Q1 ವಿಚ್ ಈಸ್ ಈಕ್ವಲ್ ಟು ಎಪ್ಸಲಾನ್ ಇಂಟು P ಸ್ಟಾರ್ ಅಂದರೆ 0 ಸ್ಟಾರ್. ಸೊ ನಾವು ಇನ್ನೊಂದು ಈಕ್ವೇಷನ್ ಕೂಡ ನೋಡಿದ್ವಿ, ಎಪ್ಸಲಾನ್ R ಇದ್ದರೆ R ಅಂತ ಬರಿಬೋದು. ಸೊ Q1 ಈಸ್ ಈಕ್ವಲ್ ಟು 0 ಸ್ಟಾರ್. ಇದು ನಮಗೆ ಮೊದಲನೇ ರೆಗ್ಯುಲರ್ ಎಕ್ಸ್ಪ್ರೆಷನ್ ಬಂತು. ಸೊ ನಾವು ಇನ್ನೊಂದು ಫೈನಲ್ ಸ್ಟೇಟ್ಗೆ ಫೈಂಡ್ ಮಾಡಬೇಕು. ಫೈಂಡಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಫಾರ್ ಫೈನಲ್ ಸ್ಟೇಟ್ Q2. ಸೊ Q2ನ ಎಕ್ಸ್ಪ್ರೆಷನ್ ಏನಿದೆ? Q2 ಈಸ್ ಈಕ್ವಲ್ ಟು Q0 1 ಪ್ಲಸ್ Q2 1. Q0 1 ಪ್ಲಸ್ Q2 1. ಸೊ ಇಲ್ಲಿ ನೋಡ್ತಾ ಇದ್ದರೆ ನಮಗೆ ಆಲ್ರೆಡಿ, ಸೊ Q0 1 ಅಲ್ಲ, ಅದು Q1 1. Q1ಇಂದ ಬಂದಿರೋದಲ್ವ ಇದು? Q1 1 ಪ್ಲಸ್ Q2 1. ಸೊ Q1 1ನ ವ್ಯಾಲ್ಯೂಸ್ ನಮಗೆ ಆಲ್ರೆಡಿ ಗೊತ್ತಿದೆ. ಏನು? 0 ಸ್ಟಾರ್ 1 ಪ್ಲಸ್ Q2 ಇಂಟು 1. ಇದನ್ನು ನಾವು R ಈಸ್ ಈಕ್ವಲ್ ಟು Q ಪ್ಲಸ್ RP ವಿಚ್ ಗಿವ್ಸ್ R ಈಸ್ ಈಕ್ವಲ್ ಟು QP ಸ್ಟಾರಲ್ಲಿ ಬರ್ಕೊಳ್ಳೋಣ. ಹೇಗೆ ಅಂದರೆ ಇದು R, ನೆಕ್ಸ್ಟ್ 0 ಸ್ಟಾರ್ 1ನ ನಾವು Q ಅಂತ ತಗೊಂಡ್ರೆ Q2 R ಮತ್ತು 1 P ಆಗುತ್ತೆ. ಸೊ ಇದನ್ನು ಹೇಗೆ ಬರಿಬೋದು? Q2 ಈಸ್ ಈಕ್ವಲ್ ಟು 0 ಸ್ಟಾರ್ 1 ಇಂಟು 1 ಸ್ಟಾರ್, 0 ಸ್ಟಾರ್ 1 ಇಂಟು 1 ಸ್ಟಾರ್. ಸೊ ನಮಗೆ ಎರಡನೇ ರೆಗ್ಯುಲರ್ ಎಕ್ಸ್ಪ್ರೆಷನ್ ಬಂತು. ಫಸ್ಟ್ ಇವಾಗ ಏನು ಮಾಡಬೇಕು? ಆ್ಯಡ್ ಮಾಡೋಣ. R ಈಸ್ ಈಕ್ವಲ್ ಟು Q1 ಯೂನಿಯನ್ Q2. ಆ್ಯಡ್ ಅಂದರೆ ಯೂನಿಯನ್ ಅಲ್ವಾ? ಸೊ 0 ಸ್ಟಾರ್, ಮೊದಲನೇದೇನು? 0 ಸ್ಟಾರ್. ನೆಕ್ಸ್ಟ್ ಯೂನಿಯನ್ 0 ಸ್ಟಾರ್ 1 ಇಂಟು 1 ಸ್ಟಾರ್. ಇದನ್ನು ಹೇಗೆ ಬರಿಬೋದು? 0 ಸ್ಟಾರ್ ಪ್ಲಸ್ 0 ಸ್ಟಾರ್ 1 ಸ್ಟಾರ್ ವಿಚ್ ಈಸ್ ಈಕ್ವಲ್ ಟು 0 ಕಾಮನ್, ಎಪ್ಸಲಾನ್ ಪ್ಲಸ್ ನಥಿಂಗ್ ಮೀನ್ಸ್ ಎಪ್ಸಲಾನ್ ಪ್ಲಸ್ 1 ಸ್ಟಾರ್. So 0 star, so we can write 0 star into 1 star because epsilon plus RR star
ವಿಚ್ ಈಸ್ ಈಕ್ವಲ್ ಟು ಆರ್ ಸ್ಟಾರ್. ಇಷ್ಟೇ ಫಾರ್ಮುಲಾಸ್ನ ನಾವು ನೆನ್ಪಿಟ್ಕೊಂಡಿದ್ರೆ ಆರಾಮಾಗಿ ಬರಿಬೋದು. ಸೊ ಫೈನಲ್ ಔಟ್ಪುಟ್ ಏನು ಬಂತು, 0 ಸ್ಟಾರ್ 1 ಸ್ಟಾರ್. ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ನಿನ ಫೈನಲ್ ಔಟ್ಪುಟ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.